ಹಲೋ ಫ್ರೆಂಡ್ಸ್, ಹಾಯ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಾಮನ್ನಾಗಿ ಎಲ್ಲರೂ ಚಟ್ನಿ ಮಾಡ್ತಾರೆ, ಆದರೆ ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತ ಅಂದರೆ ಮೂಲಂಗಿ ಚಟ್ನಿ ಮಾಡೋದ್ರಿಂದ ನಿಮಗೆ ಮಾಮೂಲಿ ಚಟ್ನಿಗಿಂತ ಚೆನ್ನಾಗಿರುತ್ತೆ. ಅದನ್ನು ಮಾಡೋ ವಿಧಾನ ಹೇಗೆ ಅಂತ ನಾನೀಗ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಮೊದಲಿಗೆ ತುರಿದಿರೋ ಮೂಲಂಗಿ, ಕಾಯಿ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಒಣಮೆಣ್ಸಿಕಾಯಿ ಗುಂಟೂರು, 1-2 ಸ್ಪೂನ್ ಜೀರಿಗೆ, ಆಮೇಲೆ ಎಣ್ಣೆ, ಇವೆಲ್ಲನೂ ನೀವು ಮೊದಲಿಗೆ ಎಣ್ಣೆ ಬಾಣಲಿ ತೊಗೊಂಡು ಫ್ರೈ ಮಾಡ್ಕೋಬೇಕು. 2 ಸ್ಪೂನು ಕಡಲೆಬೇಳೆ, ಮೊದಲಿಗೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಆನಂತರ ಮತ್ತೆ ಉದ್ದಿನಬೇಳೆ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ. ನಂತರ ಜೀರಿಗೆ ಹಾಕ್ಕೊಂಡು ಹುರಿದಿದ್ದೀನಿ. ಇದಾದಮೇಲೆ ಗುಂಟೂರು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಾದ ನಂತರ ಮತ್ತೆ ಮೂಲಂಗಿ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಅದನ್ನು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಮೂಲಂಗಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂದರೆ, ನಮ್ಮ ದೇಹದಲ್ಲಿರೋಂಥ ಕ್ಯಾನ್ಸರ್ ಅಂಶ ಇದೆಯಲ್ಲ ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಕ್ಯಾನ್ಸರಿಗೆ ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು. ಹಾಗೆ ನಮ್ಮದು ಆರೋಗ್ಯ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆಯೇ ಮತ್ತು ಕಾಯಿ ತುರಿನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಹಾಗೆ ಇದನ್ನೆಲ್ಲ ಹುರ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪುಡಿ ಮಾಡಿಕೊಂಡು, ಆಮೇಲೆ ಅದನ್ನು ಮತ್ತೆ ಒಂದು ಬೌಲಿಗೆ ಎತ್ತಿಟ್ಕೊಂಡು, ಮತ್ತು ತುರಿದಿರೋ ಕಾಯಿ ತುರಿನೂ ಮತ್ತು ಮೂಲಂಗಿನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಕಾದ ತಕ್ಷಣ ಸಾಸಿವೆ ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಏನು ರುಬ್ಬಿರ್ತೀವಲ್ಲ, ಈರುಳ್ಳಿ, ಮೂಲಂಗಿ, ಕಾಯಿ ತುರಿ, ಇದು ಎಲ್ಲನೂ ಕಡಲೆಬೇಳೆ ಇದೆಲ್ಲ ಹಾಕೊಂಡು ರುಬ್ಬಿರ್ತೀವಲ್ಲ ಆ ಪೇಸ್ಟನ್ನು ಹಾಕ್ಕೋಬೇಕು. ಅದು ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿಯಾದ ಮೂಲಂಗಿ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತೆ. ನೀವು ಟ್ರೈ ಮಾಡಿ, ಒಮ್ಮೆ ಟೇಸ್ಟ್ ಮಾಡಿ. ನಮ್ಮ ಚಾನಲ್ನ ಮರೆದಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.